ನಮಸ್ಕಾರ. ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜುರಿ ಹೊಂಬಾಳಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗಾದಿ ಮುಗಿದೋಯ್ತಲ್ಲಪ್ಪ, ಇವಾಗ ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂದ್ರ, ಹೌದು, ಯುಗಾದಿ ಎರಡು ಇದೆ. ಎಸ್, ನೀವು ಕೇಳ್ತಾ ಇರೋದು ನಿಜ. ಮೊದಲು ಆಗಿದ್ದು ಅಂದ್ರೆ ನಾವು ಆಚರಣೆ ಮಾಡಿದ್ದಿದೆಯಲ್ಲ, ಅದು ಚಾಂದ್ರಮಾನ ಯುಗಾದಿ. ಆದರೆ ಈಗ ಬರ್ತಿರೋದು ಸೌರಮಾನ ಯುಗಾದಿ. ಹಾಗಾದ್ರೆ ಏನು ಯುಗಾದಿ ಅಂದ್ರೆ, ನೋಡಿ, ಸಂಸ್ಕೃತದ ಯುಗ ಮತ್ತು ಆದಿ ಎನ್ನುವಂಥ ಎರಡು ಪದಗಳಿಂದ ಯುಗಾದಿ ಅನ್ನುವಂಥ ಪದ ಉತ್ಪತ್ತಿಯಾಗಿದೆ. ಇದು ಯುಗದ ಆದಿ ಅಂತಲೇ ಅರ್ಥವನ್ನ ಕೊಡುತ್ತೆ. ಯುಗದ ಆದಿ ಅಂದ್ರೆ ಹೊಸ ಯುಗದ ಆರಂಭ ಅಂತ. ಬ್ರಹ್ಮದೇವ ಆ ದಿನದಿಂದ ಸೃಷ್ಟಿ ಕಾರ್ಯವನ್ನ ಆರಂಭ ಮಾಡದ ಅಂತ ಒಂದು ನಂಬಿಕೆಯ ಪ್ರಕಾರ ಹೇಳಲಾಗುತ್ತೆ. ಇನ್ನು ಯುಗಾದಿ ಅಂದರೆ ಹೊಸ ವರ್ಷದ ಮೊದಲ ದಿನ ಅಂತ ಅರ್ಥ. ಇಡೀ ವರ್ಷ ಬೇಕಾದ ಯೋಜನೆಯನ್ನ ಹಾಕಿಕೊಂಡು ಅದಕ್ಕೆ ಏನೇನು ಅಂದ್ರೆ ನಾವು ರೆಸಲ್ಯೂಷನ್ ಅಂತ ಏನಿವತ್ತು ಕರಿತೀವಲ್ಲ, ಆ ಎಲ್ಲ ಪ್ಲಾನ್ಗಳನ್ನ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಈ ವರ್ಷವನ್ನ ಹೇಗೆ ನಡೆಸಬೇಕು ಅನ್ನುವಂಥ ಶುಭ ಸಂಕಲ್ಪವನ್ನ ತೊಡುವಂತಹ ದಿನವೇ ಯುಗಾದಿ. ಇನ್ನು ವೇದ ಮಂತ್ರಗಳಲ್ಲಿ ಈ ವರ್ಷವನ್ನ ರಥಕ್ಕೂ ಮತ್ತು ಉತ್ತರಾಯಣ ಪರ್ವಕಾಲಕ್ಕೂ ದಕ್ಷಿಣಾಯಣಗಳನ್ನ ಅದಕ್ಕೂ ಕೂಡ ಹೋಲಿಸಲಾಗಿದೆ. ಅಲ್ಲಿ ಈ ಚಕ್ರಗಳಿಗೆ ಹೋಲಿಸಲಾಗಿದೆ. ಚಕ್ರ ತಿರುಗುತ್ತಲ್ವಾ, ಹಾಗೆ ವರ್ಷವೂ ಕೂಡ ತಿರುಗತ್ತೆ. ಅದನ್ನ ಯುಗ ಅಂತ ಕರೆದಿದ್ದಾರೆ. ಅದರ ಮೊದಲನೆಯ ದಿನವೇ ಯುಗಾದಿ ಅಂತ ಕರೆಯಲಾಗುತ್ತೆ. ಕರ್ನಾಟಕದ ಹಲವೆಡೆ ಚಾಂದ್ರಮಾನ ಯುಗಾದಿ ಆಚರಣೆ ಇದ್ರೆ, ಕರಾವಳಿ, ಕೇರಳ ಭಾಗದಲ್ಲಿ ಸೌರಮಾನ ಯುಗಾದಿಯನ್ನ ಆಚರಣೆ ಮಾಡಲಾಗುತ್ತೆ. ಈ ಬಾರಿ ಚಾಂದ್ರಮಾನ ಯುಗಾದಿ ಮಾರ್ಚ್ 19ರಂದು ಆಚರಣೆಯಾದ್ರೆ, ಸೌರಮಾನ ಯುಗಾದಿ ಏಪ್ರಿಲ್ 14ರಂದು ಆಚರಣೆಯಾಗತ್ತೆ. ಚಾಂದ್ರಮಾನ ಯುಗಾದಿ ಚಂದ್ರನ ಚಲನೆಯನ್ನ ಆಧರಿಸಿ ವರ್ಷದಲ್ಲಿನ ದಿನಗಳನ್ನ ಲೆಕ್ಕ ಮಾಡುವುದಕ್ಕೆ ಚಾಂದ್ರಮಾನ ಯುಗಾದಿ ಅಂತ ಕರಿತೀವಿ. ಈ ಒಂದು ವ್ಯವಸ್ಥೆಯ ಪ್ರಕಾರ ಒಂದು ದಿನ ಅಮಾವಾಸ್ಯೆ ದಿನದಿಂದ ಮುಂದಿನ ಅಮಾವಾಸ್ಯೆ ದಿನದ ತನಕ ಒಂದು ತಿಂಗಳು ಅಂತ ಪರಿಗಣಿಸಲಾಗುತ್ತೆ. ಇಂಥ 12 ತಿಂಗಳು ಸೇರಿಸಿ ಒಂದು ವರ್ಷ. ಈ ವ್ಯವಸ್ಥೆಯ ಪ್ರಕಾರ ವರ್ಷದಲ್ಲಿ 354 ದಿನಗಳಿವೆ. ಇದು ಸೌರಮಾನ ಮತ್ತು ಚಾಂದ್ರಮಾನ ವರ್ಷಗಳ ನಡುವೆ 11 ದಿನಗಳ ಅಂತರವನ್ನ ಆ ಕೊರತೆಗೆ ಕಾರಣವಾಗುತ್ತೆ. ಆದ್ರಿಂದ 3 ವರ್ಷಕ್ಕೊಮ್ಮೆ ಲೀಫ್ ಇಯರ್ ಅಂತ ನಾವೇನ್ ಕರಿತೀವಲ್ಲ, ಈ ವ್ಯತ್ಯಾಸವನ್ನ ಒಂದು ತಿಂಗಳಿಗೆ ಸಮನಾಗಿರುವಂತೆ ಒಂದು ತಿಂಗಳನ್ನ ಹೆಚ್ಚಾಗಿ ಸೇರಿಸಿ ಆ ತಿಂಗಳನ್ನ ಚಂದ್ರ ಅಧಿಕ ಮಾಸ ಅಂತ ಕರೆದು ಸೌರಮಾನ ವರ್ಷಕ್ಕೆ ಸೇರಿಸಲಾಗುತ್ತೆ.